ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ದೇಶದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇದೆ, ಅದು ಕೂಡ ನಾರ್ತ್ ಭಾಗದಲ್ಲಿ. ಲಕ್ಷಾಂತರ ಜನ ಬೀದಿಗಿಳಿತಾ ಇದ್ದಾರೆ, ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದೃಶ್ಯವನ್ನ ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾ ಹಾಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಗಮನಿಸಿರಬಹುದು. ಒಂದಷ್ಟು ಜನಕ್ಕೆ ಏನು ಅಂತ ಗೊತ್ತಾಗಿರುತ್ತೆ, ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗಿರೋದಿಲ್ಲ. ನಾನು ಈ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ದಯವಿಟ್ಟು ನೀವು ಕೊನೆಯವರೆಗೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಒಂದಷ್ಟು ವಿಚಾರವನ್ನ ಗಮನಿಸಿ. ಆಗ ನಮ್ಮ ಸರ್ಕಾರಗಳೆಲ್ಲವೂ ಕೂಡ ಹೇಗೆ ಕೆಲಸ ಮಾಡುತ್ತವೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ. ನಮ್ಮ ಸರ್ಕಾರಗಳ ಪರಿಸ್ಥಿತಿ ಹೇಗೆ ಅಂದ್ರೆ, ಈ ಮೈನಿಂಗ್ ಮಾಫಿಯಾಗೆ ಅಥವಾ ಕೈಗಾರಿಕೋದ್ಯಮಗಳಿಗೆ ಇಡೀ ದೇಶವನ್ನೇ ಅಡ ಇಡುವಂತ ಕೆಲಸವನ್ನ ಮಾಡೋದಿಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅನ್ಸುತ್ತೆ. ಇದೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಯಾರೇ ಅಧಿಕಾರಕ್ಕೆ ಬರಲಿ, ಅದ್ಯಾವುದೇ ಪಕ್ಷ ಅಧಿಕಾರದಲ್ಲಿ ಇರಲಿ, ಅವರೆಲ್ಲರ ಉದ್ದೇಶ ಏನಾಗಿರುತ್ತೆ ಹೇಳಿ, ಮತ್ತೆ ಮತ್ತೆ ನಾವು ಅಧಿಕಾರವನ್ನ ಹಿಡಿಬೇಕು ಅಂತ. ಅಧಿಕಾರವನ್ನ ಹಿಡಿಬೇಕು ಅಂದ್ರೆ ಅದಕ್ಕೆ ಏನು ಬೇಕು? ದುಡ್ಡು ಬೇಕು. ದುಡ್ಡು ಕೊಡುವಂಥವ್ರು ಯಾರು? ಕೈಗಾರಿಕೋದ್ಯಮಿಗಳು. ದುಡ್ಡು ಕೊಡಬೇಕು ಅಂದ್ರೆ ಕೈಗಾರಿಕೋದ್ಯಮಿಗಳಿಗೆ ಏನ್ ಮಾಡಬೇಕು? ಅವರ ಪರವಾದಂಥ ಯೋಜನೆಗಳನ್ನು ರೂಪಿಸಬೇಕು, ಅವರ ಪರವಾಗಿ ನಿಂತ್ಕೊಳ್ಬೇಕಾಗತ್ತೆ. ಅವರ ಪರವಾಗಿ ಯೋಜನೆಗಳನ್ನು ರೂಪಿಸಬೇಕು ಅಥವಾ ಅವರ ಜೊತೆಗೆ ನಿಂತ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು? ಒಮ್ಮೊಮ್ಮೆ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿ, ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ, ಅಥವಾ ಇಡೀ ದೇಶವನ್ನೇ ಕೈಗಾರಿಕೋದ್ಯಮಿಗಳಿಗೆ ಹಣಕ್ಕೋಸ್ಕರ ಅಡ ಇಡುವಂತ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಸದ್ಯದ ಬೆಳವಣಿಗೆ ಗಮನಿಸ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ನಾನು ನೇರವಾಗಿ ಹೀಗೆ ಆಗಿದೆ ಅಂತ ಹೇಳ್ತಾ ಇಲ್ಲ, ಆದರೆ ಇದೆಲ್ಲವನ್ನೂ ಕೂಡ ಗಮನಿಸಿದಾಗ ನಮ್ಮ ಯಾರ ಗಮನಕ್ಕೂ ಬಾರದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸದಾಕಾಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕಾಂಗ್ರೆಸ್, ನಾನು ಬಿಜೆಪಿ, ನಾನು JDS ಅಂತೇಳಿ ಕಿತ್ತಾಡ್ತಿರ್ತೇವೆ. ಅದರ ಒಳಗೊಳಗೆ ಯಾರು ಏನೇನು ಮಾಡ್ತಿರ್ತಾರೆ ಯಾವುದು ಕೂಡ ಅರ್ಥ ಆಗೋದಿಲ್ಲ. ಇದನ್ನು ಗಮನಿಸ್ತಾ ಇದ್ರೆ ಹಾಗೆ ಅಂತ ಅನಿಸ್ತಾ ಇದೆ. ಸಾಧಾರಣವಾಗಿ ಸಿನಿಮಾಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾದಂಥ ಎಲ್ಲವನ್ನು ಕೂಡ ನೋಡ್ತಾ ಇದ್ವಿ. ಈಗ ಅದೇ ರೀತಿಯಾಗಿ ನಡೆಯುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಏನು ಅಂದ್ರೆ, ಈ ಅರಾವಳಿ ಶ್ರೇಣಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಅರಾವಳಿ ಪರ್ವತ ಶ್ರೇಣಿಗೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ಆಗ್ತಾ ಇದೆ. ಸೇವ್ ಅರಾವಳಿ ಹಿಲ್ಸ್ ಎನ್ನುವಂತ ಒಂದು ಕ್ಯಾಂಪೇನ್ ನಡೀತಾ ಇದೆ. ನಿಮ್ಮಲ್ಲಿ ಒಂದಷ್ಟು ಮಂದಿ ಗಮನಿಸಿರಬಹುದು. ನಾನು ಆರಂಭದಲ್ಲಿ ಏನಿದು ಅರಾವಳಿ ಹಿಲ್ಸ್ ಅಂತ ಹೇಳ್ತೇನೆ, ಅದಾದ ಬಳಿಕ ಕೇಂದ್ರ ಸರ್ಕಾರ ಈಗ ಮಾಡಿದ್ದೇನು, ಸುಪ್ರೀಂ ಕೋರ್ಟ್ ಈಗ ಮಾಡಿದ್ದೇನು ಅಂತ ಹೇಳ್ತೇನೆ. ಇದರಿಂದ ಫ್ಯೂಚರ್ಗೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇದರ ಹಿಂದೆ ಈ ಮೈನಿಂಗ್ ಮಾಫಿಯಾಗಳು, ಕೈಗಾರಿಕೋದ್ಯಮಿಗಳು ಹೇಗೆಲ್ಲ ಕೆಲಸ ಮಾಡ್ತಾರೆ, ಹೇಗೆಲ್ಲ ತಮ್ಮ ತಾಳಕ್ಕೆ ತಕ್ಕ ಹಾಗೆ ರಾಜಕಾರಣಿಗಳನ್ನು ಕುಣಿಸ್ತಾರೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಇದೊಂದು ಕ್ಯಾಂಪೇನ್ ಅಲ್ಲಿ ನಾವು ತಿಳಿಯಬೇಕಾಗಿರುವಂತಹ ಸಾಕಷ್ಟು ವಿಚಾರಗಳಿದ್ದಾವೆ. ಹೀಗಾಗಿ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಬಂಧುಗಳೇ, ಮೊದಲಿಗೆ ಅರಾವಳಿ ಪರ್ವತ ಶ್ರೇಣಿ ಅಂದ್ರೆ ಏನು ಅಂತ ಗಮನಿಸೋಣ. ಬಂಧುಗಳೇ, ಇದು ಪ್ರಕೃತಿ ದತ್ತವಾಗಿ ನಿರ್ಮಾಣ ಆಗಿರುವಂತ ಒಂದು ಶ್ರೇಣಿ. ಆಗ ನಾವು ಹುಟ್ಟಿರ್ಲಿಲ್ಲ, ಈಗ ಅಧಿಕಾರ ನಡೆಸ್ತಾ ಇರುವಂತವರು ಕೂಡ ಹುಟ್ಟಿರ್ಲಿಲ್ಲ, ಈಗ ನಾನಿದು ಅಂತ ಹೇಳುವಂತವ್ರು ಯಾರು ಕೂಡ ಹುಟ್ಟಿರ್ಲಿಲ್ಲ. ಹೆಚ್ಚು ಕಡಿಮೆ 2 ಬಿಲಿಯನ್ ಹಳೆಯದು ಅಥವಾ 2 ಬಿಲಿಯನ್ ವರ್ಷ ಹಳೆಯದು ಅಂದ್ರೆ ಅಷ್ಟು ಹಿಂದೆ ನಿರ್ಮಾಣ ಆಗಿರುವಂತಹ ಪರ್ವತ ಶ್ರೇಣಿ ಇದು. ಪ್ರಕೃತಿ ದತ್ತವಾಗಿ, ನೈಸರ್ಗಿಕವಾಗಿ ಒಂದಷ್ಟು ರಾಜ್ಯಗಳಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಂತ ಪರ್ವತ ಶ್ರೇಣಿ. ಹೆಚ್ಚು ಕಡಿಮೆ 650 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. 4 ರಾಜ್ಯ, 32 ಜಿಲ್ಲೆಯನ್ನ ಇದು ವ್ಯಾಪಿಸಿಕೊಂಡಿದೆ. ಅಂದ್ರೆ ಇಲ್ಲಿ ಸಾಕಷ್ಟು ಪರ್ವತಗಳಿದ್ದಾವೆ, ಅಲ್ಲಿ ಮಧ್ಯದಲ್ಲಿ ಸರೋವರಗಳಿದ್ದಾವೆ, ಬೇರೆ ಬೇರೆ ಒಟ್ಟಾರೆ ಒಂದು ದೊಡ್ಡದಾಗಿರುವಂತಹ ಒಂದು ಪರ್ವತ ಶ್ರೇಣಿ ಇದು. ತುಂಬಾ ಹಳೆಯದಾಗಿರುವಂತಹ, ತನ್ನದೇ ಆದಂತ ಇತಿಹಾಸವನ್ನ ಹೊಂದಿರುವಂತಹ ಪರ್ವತ ಶ್ರೇಣಿ. ಯಾವ್ಯಾವ ರಾಜ್ಯಗಳನ್ನ ವ್ಯಾಪಿಸಿಕೊಂಡಿದೆ? ದೆಹಲಿ, ಹರಿಯಾಣ, ಅದೇ ರೀತಿಯಾಗಿ ನಿಮಗೆ ಗುಜರಾತ್ಗೂ ಕೂಡ ಬರುತ್ತೆ ಇದು, ಹಾಗೆ ರಾಜಸ್ಥಾನ. ಈ 4 ರಾಜ್ಯಗಳನ್ನ, ಹೆಚ್ಚು ಕಡಿಮೆ ಒಂದು 32 ಜಿಲ್ಲೆಗಳನ್ನ ವ್ಯಾಪಿಸಿಕೊಂಡಿರುವಂತ ಅರಾವಳಿ ಪರ್ವತ ಶ್ರೇಣಿ. ಇದು ಯಾಕೆ ಪ್ರಮುಖ ಆಗುತ್ತೆ ಅರಾವಳಿ ಪರ್ವತ ಶ್ರೇಣಿ ಅಂದ್ರೆ, ನೀವು ಈಗಾಗಲೇ ದೆಹಲಿಯ ಪೊಲ್ಯೂಷನ್ ಅನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಯಾವ ಪರಿಸ್ಥಿತಿ ಇದೆ ನೋಡ್ತಾ ಇದ್ದೀರಿ. ಜನ ಬದುಕೋದಕ್ಕೂ ಕೂಡ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ವರ್ಷಗಳು ಹೀಗೆ ಹೋಗ್ಬಿಟ್ರೆ ದೆಹಲಿಯಲ್ಲಿ ಜನ ವಾಸ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. AQI, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಏನ್ ಕರಿತೀವಿ, 400 ಕ್ರಾಸ್ ಆಗಿ ಹೋಗ್ಬಿಟ್ಟಿದೆ. 300 ನಾವು ಡೇಂಜರ್ ಅಂತ ಕರಿತೀವಿ, ಅಂತ 400 ಕ್ರಾಸ್ ಆಗಿ ಹೋಗಿದೆ. ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಆದ್ರೆ ಈ ಪರ್ವತ ಶ್ರೇಣಿ ಇದೆಯಲ್ಲ, ತಕ್ಕ ಮಟ್ಟಿಗೆ ದೆಹಲಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ ಈ ವಾಯು ಮಾಲಿನ್ಯದಿಂದಾಗಿ. ಹಾಗೆ ತಾರ್ ಮರುಭೂಮಿ ಗಾಳಿ ಬೀಸಿದಾಗ ಇದೆಲ್ಲವೂ ಕೂಡ ಬರುತ್ತಲ್ಲ, ಅದನ್ನು ತಡೆಗಟ್ಟುವಂತ ಕೆಲಸವನ್ನ ಈ ಪರ್ವತ ಶ್ರೇಣಿ ಮಾಡ್ತಾ ಇದೆ. ಹಾಗೆ ಅದರಿಂದಾಗಿ ನಿಮಗೆ ಅಲ್ಲಿ ಜಲ ಸಂಪತ್ತು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಮಣ್ಣಿನ ಸವಕಳಿಯನ್ನ ಇದು ತಡೆಗಟ್ಟುತ್ತೆ. ಒಟ್ಟಾರೆಯಾಗಿ ಹೆಚ್ಚು ಕಡಿಮೆ 4 ರಾಜ್ಯವನ್ನ ಪ್ರಾಕೃತಿಕವಾಗಿ ಕಾಪಾಡುವಂತ ಕೆಲಸವನ್ನ ಈ ಅರಾವಳಿ ಪರ್ವತ ಶ್ರೇಣಿ ಮಾಡ್ತಾ ಇದೆ. ಫ್ಯೂಚರ್ಗೂ ಕೂಡ ಇದಿತ್ತು ಅಂತ ಆದ್ರೆ ತುಂಬಾನೇ ಪ್ರೊಟೆಕ್ಷನ್ ಎಲ್ಲವೂ ಕೂಡ ಆ ಭಾಗಕ್ಕೆ ಸಿಗುತ್ತೆ. ಆ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ? ಸಾಧ್ಯ ಆದಷ್ಟು ಅರಾವಳಿ ಪರ್ವತ ಶ್ರೇಣಿಯನ್ನ ನಾವೆಲ್ಲರೂ ಕೂಡ ಉಳಿಸ್ಕೊಳ್ಬೇಕಾಗತ್ತೆ. ಅದು ನಮ್ಮ ಜವಾಬ್ದಾರಿ. ಯಾಕಂದ್ರೆ ಈ ಜನರೇಷನ್ ಅವರು ಮಾತ್ರ ಬದುಕೋದಲ್ಲ, ಈ ಭೂಮಿ ಕೇವಲ ಒಂದು ಜನರೇಷನ್ ಅವರ ಸ್ವತ್ತಲ್ಲ. ಈ ಭೂಮಿ ಮೇಲೆ ಮುಂದೆ ಸಾಕಷ್ಟು ಜನರೇಷನ್ ಅವರು ಬದುಕಿ ಬಾಳಬೇಕಾಗಿದೆ.
ಬರೀ ನಮ್ಮ ಸ್ವಾರ್ಥ, ನಮ್ಮದೇನೋ ಒಂದು ದಾಹ ಅಷ್ಟನ್ನು ಮಾತ್ರ ತೀರಿಸ್ಕೊಳ್ಳೋದಲ್ಲ, ಮುಂದಿನ ಜನರೇಷನ್ ಕುರಿತಾಗಿಯೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಇಲ್ಲ ಅಂತ ಆಗ್ಬಿಟ್ರೆ ಮುಂದಿನ ಜನರೇಷನ್ ಅವರು ನಮಗೆ ಚೀತು ಅಂತ ಉಗಿತಾರೆ. ನೋಡಿ ಎಂಥ ಪರಿಸ್ಥಿತಿಯನ್ನು ತಂದು ಬಿಟ್ಟಿದ್ದಾರೆ, ಇಡೀ ದೇಶವನ್ನ ಅಗದು ಬಗದು ಬಿಟ್ಟಿದ್ದಾರೆ ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ಈ ಅರಾವಳಿ ಪರ್ವತ ಶ್ರೇಣಿಯನ್ನು ಕಾಪಾಡ್ಕೊಳ್ಳೋದು ಪ್ರತಿಯೊಬ್ಬರ ಹಕ್ಕಾಗತ್ತೆ, ಪ್ರತಿಯೊಬ್ಬರು ಕೂಡ ಅದನ್ನು ಉಳಿಸ್ಕೊಳ್ಳೇಬೇಕಾಗತ್ತೆ. ಏನಾಗ್ತಿತ್ತು ಅಂದ್ರೆ ಈ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಮೈನಿಂಗ್ ಎಲ್ಲವೂ ಕೂಡ ಹಿಂದಿನಿಂದಲೂ ಕೂಡ ನಡೀತಾ ಇತ್ತು. ಅಲ್ಲಿ ಅಕ್ರಮವಾದಂಥ ಗಣಿಗಾರಿಕೆ ನಡೀತಾ ಇತ್ತು, ಒಂದಷ್ಟು ಕಡೆಗಳಲ್ಲಿ ಸಕ್ರಮವಾಗಿ ಗಣಿಗಾರಿಕೆ ನಡೀತಾ ಇತ್ತು. ಆಗಾಗ ಸುಪ್ರೀಂ ಕೋರ್ಟ್, ಬೇರೆ ಬೇರೆ ಕೋರ್ಟ್ಗಳು ಕೂಡ ಮಧ್ಯಪ್ರವೇಶವನ್ನ ಮಾಡ್ತಾ ಇದ್ವು. ಒಟ್ಟಾರೆಯಾಗಿ ಈ ಅರಾವಳಿ ಪರ್ವತ ಶ್ರೇಣಿಗೆ ಸಂಬಂಧಪಟ್ಟ ಒಂದು ಸರಿಯಾದಂಥ ಡೆಫಿನೇಷನ್ ಇರಲಿಲ್ಲ, ಅಥವಾ ಅದನ್ನು ಉಳಿಸೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸರಿಯಾದ ರೀತಿಯಲ್ಲಿ ವರದಿಯೂ ಕೂಡ ಇರಲಿಲ್ಲ. ಹೀಗಾಗಿ ಅಂತಿಮವಾಗಿ ಈ ವರದಿ ತಯಾರಿಸುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಬೀಳುತ್ತೆ, ಅಂದ್ರೆ ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿ ಹೆಗಲಿಗೆ ಬೀಳುತ್ತೆ. ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡ್ತಾರೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ನ ಮುಂದೆ ತಮ್ಮ ಪ್ರಪೋಸಲ್ ಅನ್ನ ಮುಂದಿಡ್ತಾರೆ. ಅವ್ರು ಏನಂತ ಪ್ರಪೋಸಲ್ ನ ಮುಂದಿಡ್ತಾರೆ ಅಂತ ಆದ್ರೆ, ಈ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಸಾಕಷ್ಟು ಬೆಟ್ಟಗಳಿದ್ದಾವೆ. ತುಂಬಾ ಎತ್ತರದ ಬೆಟ್ಟಗಳು ಅಲ್ಲ, ಅಥವಾ ತುಂಬಾ ಸಣ್ಣಗಿರುವಂತ ಬೆಟ್ಟಗಳು ಅಲ್ಲ. ಒಂದಷ್ಟು ಬೆಟ್ಟಗಳು ಸಣ್ಣದಾಗಿದ್ರೆ, ಒಂದಷ್ಟು ಬೆಟ್ಟಗಳು ದೊಡ್ಡದಾಗಿದ್ದಾವೆ. ಬೆಟ್ಟದ ಸಾಲು ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಹೀಗೆ 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 ಇರುತ್ತೆ, ಸಣ್ಣ ದೊಡ್ಡ ಎಲ್ಲ ರೀತಿಯಲ್ಲೂ ಕೂಡ ಆ ಬೆಟ್ಟದ ಸಾಲುಗಳು ಇರುತ್ತೆ. ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಪ್ರಪೋಸಲ್ ಅನ್ನ ಏನಂತ ಸಲ್ಲಿಸುತ್ತೆ ಅಲ್ಲಿ ಅಂತ ಆದ್ರೆ, 100 ಮೀಟರ್ಗಿಂತ ಎತ್ತರದ ಬೆಟ್ಟಗಳು ಏನಿದ್ದಾವೆ ಅದು ಮಾತ್ರ ಅರಾವಳಿ ಪರ್ವತ ಶ್ರೇಣಿ. 100 ಮೀಟರ್ಗಿಂತ ಕೆಳಗಿರುವಂತಹ ಬೆಟ್ಟಗಳಿದ್ದಾವಲ್ಲ ಅದು ಅರಾವಳಿ ಪರ್ವತ ಶ್ರೇಣಿಯ ವ್ಯಾಪ್ತಿಗೆ ಬರೋದಿಲ್ಲ. 100 ಮೀಟರ್ಗಿಂತ ಎತ್ತರ ಇರುವಂತಹ ಬೆಟ್ಟಗಳು ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಇರುವಂತಹ ಕಾರಣಕ್ಕಾಗಿ ನಾವು ಅದನ್ನ ಕಾಪಾಡಬೇಕು, ಅದಕ್ಕೆ ಪ್ರೊಟೆಕ್ಷನ್ ಅನ್ನ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ. ಉಳಿದ ಬೆಟ್ಟಗಳಿಗೆ ಪ್ರೊಟೆಕ್ಷನ್ ಅವಶ್ಯಕತೆ ಇಲ್ಲ, ಅಲ್ಲಿ ಏನು ಬೇಕಾದ್ರೂ ಚಟುವಟಿಕೆ ಮಾಡಬಹುದು ಅನ್ನೋದು ಕೇಂದ್ರ ಸರ್ಕಾರದ ವಾದದ ರೀತಿಯಲ್ಲಿ ಇರುತ್ತೆ. ಅದನ್ನು ನಾವು ಅಗಿಬಹುದು, ಬಗಿಬಹುದು, ಏನು ಬೇಕಾದ್ರೂ ಮಾಡಬಹುದು ಎನ್ನುವಂತಹ ರೀತಿಯಲ್ಲಿ ಇಂಥದ್ದೊಂದು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಈ ರೀತಿಯ ವರದಿಯನ್ನ ಕೊಡ್ತಾರೆ ಅಂದ್ರೆ ಅದರ ಹಿಂದೆ ಯಾರು ಇರ್ತಾರೆ ಅನ್ನೋದನ್ನ ನೀವೆಲ್ಲರೂ ಕೂಡ ಯೋಚನೆ ಮಾಡಿ. ಯಾಕೆ ಕೇಂದ್ರ ಸರ್ಕಾರ ಹೀಗೆ ಮಾಡುತ್ತೆ, ಯಾಕಲ್ಲಿ ಮೈನಿಂಗ್ ನಡೆಸಬಹುದು, ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳುತ್ತೆ ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗುತ್ತೆ ಅಂತಲೂ ಕೂಡ ನಾನು ಅಂದ್ಕೊಳ್ತೀನಿ. ಒಟ್ಟಾರೆ ಸುಪ್ರೀಂ ಕೋರ್ಟ್ ಮುಂದೆ ಇಂಥದ್ದೊಂದು ಪ್ರಪೋಸಲ್ ಅನ್ನ ಇಡಲಾಗುತ್ತೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಮೊನ್ನೆ ನವೆಂಬರ್ 20ನೇ ತಾರೀಕು ಈ ಪ್ರಪೋಸಲ್ಗೆ ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಅಂತಿಮ ಮುದ್ರೆಯನ್ನ ಒತ್ತಿಬಿಡುತ್ತೆ, ಒಪ್ಪಿಗೆಯನ್ನ ಕೊಟ್ಟಿಬಿಡುತ್ತೆ. ಆ ಪ್ರಕಾರವಾಗಿ ಹೆಚ್ಚು ಕಡಿಮೆ ಒಂದು 13,000 ಬೆಟ್ಟಗಳಿದ್ದಾವೆ ಅಲ್ಲಿ. ಈ ವರದಿಯ ಪ್ರಕಾರವಾಗಿ, ಅಥವಾ ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಹೊಸ ಡೆಫಿನೇಷನ್ ಅನ್ನ ಮಾಡ್ತಿದ್ದಾರೆ ಅರಾವಳಿ ಪರ್ವತ ಶ್ರೇಣಿಗಳಿಗೆ, ಆ ಪ್ರಕಾರವಾಗಿ ಒಂದು 1000 ಬೆಟ್ಟಗಳಿಗೆ ಪ್ರೊಟೆಕ್ಷನ್ ಅನ್ನ ಸಿಗಬಹುದೇನೋ. ಇನ್ನುಳಿದಂತೆ 11ರಿಂದ 12,000 ಬೆಟ್ಟಗಳು ಈ ಪ್ರೊಟೆಕ್ಷನ್ ವ್ಯಾಪ್ತಿಯಿಂದ ಆಚೆಗೆ ಬರ್ತಾವೆ. ಇದು ಸುಪ್ರೀಂ ಕೋರ್ಟ್ನ ಡೆಫಿನೇಷನ್. ಆ ಕಾರಣಕ್ಕಾಗಿ ಜನ ಬೀದಿಗಿಳಿದಿದ್ದಾರೆ, ಆ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾರದ್ದೋ ಹಿತಾಸಕ್ತಿಗೆ, ಯಾರದ್ದೋ ಸ್ವಾರ್ಥಕ್ಕೆ ಜನರನ್ನ ಬಲಿ ಕೊಡಬೇಡಿ. ನಮ್ಮ ಫ್ಯೂಚರ್ ಜನರೇಷನ್ ಬೀದಿಗೆ ತಂದು ನಿಲ್ಲಿಸಬೇಡಿ. ಫ್ಯೂಚರ್ ಜನರೇಷನ್ ಆರೋಗ್ಯ ಕಾಪಾಡಿಕೊಳ್ಳಲಾಗದೆ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಬೇಡಿ. ಜಲಮೂಲಗಳು ಬತ್ತಿ ಹೋಗುವಂತೆ ಮಾಡಬೇಡಿ. ಸರಿಯಾದಂತ ಶುದ್ಧ ಗಾಳಿಯೂ ಕೂಡ ಉಸಿರಾಡೋದಕ್ಕೆ ಸಿಗದ ರೀತಿಯಲ್ಲಿ ಮಾಡಬೇಡಿ ಅಂತ ಹೇಳಿ ಜನ ಈಗ ಪ್ರತಿಭಟನೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಏನಾಗುತ್ತೆ ಈ ಹೊಸ ಡೆಫಿನೇಷನ್ ಇಂದ, ಸುಪ್ರೀಂ ಕೋರ್ಟ್ನ ಈ ಅಂತಿಮ ಮುದ್ರೆಯಿಂದ, ಕೇಂದ್ರ ಸರ್ಕಾರದ ಪ್ರಪೋಸಲ್ ಇಂದ ಏನಾಗುತ್ತೆ ಅಂದ್ರೆ, ಇಲ್ಲಿಯವರೆಗೆ ಪ್ರೊಟೆಕ್ಷನ್ ಸಿಗ್ತಾ ಇತ್ತಲ್ಲ ಬೆಟ್ಟಗಳು, ಅದಕ್ಕೆ ಪ್ರೊಟೆಕ್ಷನ್ ಸಿಗೋದಿಲ್ಲ. ಹೀಗಾಗಿ ಆ ಪರ್ವತ ಶ್ರೇಣಿಯಲ್ಲಿ ನಿರಂತರವಾಗಿ ಗಣಿಗಾರಿಕೆ ಆರಂಭ ಆಗುತ್ತೆ. ಗಣಿಗಾರಿಕೆಯ ಮಾಫಿಯಾ, ಮೈನಿಂಗ್ ಮಾಫಿಯಾ ಅಂತ ಏನ್ ಕರಿತೀವಿ, ಇಲ್ಲಿಯವರೆಗೆ ಒಂದಷ್ಟು ಕಡೆಗಳಲ್ಲಿ ಇಲ್ಲೀಗಲ್ ಆಗಿ ನಡೀತಾ ಇತ್ತಲ್ಲ, ಇನ್ನು ಮುಂದೆ ಲೀಗಲ್ ಆಗಿ ನಡೆಯೋದಿಕ್ಕೆ ಶುರುವಾಗುತ್ತೆ. ಆ ಬೆಟ್ಟವನ್ನ ಅಥವಾ ಭೂಮಿ ತಾಯಿಯ ಮಡಿಲನ್ನ ಧ್ವಗಿಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಹೌದು ಸ್ವಾಮಿ, ಅಭಿವೃದ್ಧಿ ಆಗಬೇಕು, ಹೌದು, ಇಂಥ ಚಟುವಟಿಕೆಗಳು ನಡಿಬೇಕು, ಹೌದು, ಆದರೆ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿ ನಾವು ಕರಿತೀವಿ. ಅಭಿವೃದ್ಧಿ ಅಂದ ಬಿಟ್ರೆ ಒಂದನ್ನ ನಾಶ ಮಾಡಿ ಇನ್ನೊಂದನ್ನು ಮಾಡೋದಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸಂದರ್ಭದಲ್ಲಿ ಹೌದು, ಒಂದಷ್ಟು ಮಂದಿ ತ್ಯಾಗ ಮಾಡಬೇಕಾಗತ್ತೆ ಅಭಿವೃದ್ಧಿ ಆಗಬೇಕು ಅಂತ ಆದಾಗ, ಒಂದಷ್ಟನ್ನ ನಾವು ಬಿಡ್ಲೇಬೇಕಾಗತ್ತೆ, ಹೌದು. ಆದರೆ ಈ ರೀತಿಯಾಗಿ ಒಂದು 4 ರಾಜ್ಯಗಳಿಗೆ ಪ್ರೊಟೆಕ್ಷನ್ ಅಂತ ನಿಂತಿರುವಂತಹ ನ್ಯಾಚುರಲ್ ಆಗಿ ನಿರ್ಮಾಣ ಆಗಿರುವಂತ ಪರ್ವತ ಶ್ರೇಣಿಯನ್ನೇ ನಾವು ಬಗಿತೀವಿ ಅಂದ್ರೆ ಏನರ್ಥ? ಈಗ ಯಾರು ಬರ್ತಾರೆ ಅಲ್ಲಿ ಮೈನಿಂಗ್ ಅನ್ನ ಮಾಡೋದಿಕ್ಕೆ? ನಮ್ಮಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ಅಂತ ಯಾರು ಕರಿತೀವಿ, ಕೈಗಾರಿಕೋದ್ಯಮಿಗಳು, ಅವರೆಲ್ಲರೂ ಕೂಡ ಅಲ್ಲಿಗೆ ಬಂದು ಕೂತ್ಕೋತಾರೆ. ಅಲ್ಲಿ ಗಣಿಗಾರಿಕೆ ನಡೆಯುತ್ತೆ, ಕಮರ್ಷಿಯಲ್ ಚಟುವಟಿಕೆಗಳು ನಡೆಯೋದಿಕ್ಕೆ ಶುರುವಾಗುತ್ತೆ, ಬೇರೆ ಬೇರೆ ಒಂದಷ್ಟು ಆಕ್ಟಿವಿಟೀಸ್ ಎಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ. ಯಾವುದನ್ನ ನಾವು ಕಾಪಾಡಬೇಕಾದಂತ ಪರ್ವತ ಶ್ರೇಣಿ ಅಂತ ಕರಿತಾ ಇದ್ವೋ ಅಲ್ಲಿ ಎಲ್ಲ ಆಕ್ಟಿವಿಟೀಸ್ ನಡೆಯೋದಿಕ್ಕೆ ಶುರುವಾಗುತ್ತೆ. ನೋಡ್ತಾ ಇದ್ದ ಹಾಗೆ ಒಂದೊಂದೇ ಬೆಟ್ಟಗಳು ಬಗೆದು ಕಾರಣಕ್ಕಾಗಿ ಆ ಬೆಟ್ಟಗಳು ನಾಶ ಆಗ್ತಾ ಹೋಗ್ಬಿಡುತ್ತೆ. ಉದಾಹರಣೆಗೆ ಈಗ ಫಾರ್ ಎಕ್ಸಾಂಪಲ್, ಈಗ 100 ಮೀಟರ್ಗಿಂತ ಎತ್ತರದ ಪರ್ವತ ಶ್ರೇಣಿಗಳು ಅರಾವಳಿ ಶ್ರೇಣಿ ಅಂತ ಕರೀತಾರಲ್ಲ, ಈ ಕಡೆ 100 ಮೀಟರ್ ಎತ್ತರ ಇರುತ್ತೆ ಅಂತ ಇಟ್ಕೊಳ್ಳಿ.
ಮಧ್ಯದಲ್ಲಿ ಯಾವುದೋ 100 ಮೀಟರ್ಗಿಂತ ಕಡಿಮೆ ಇರುತ್ತೆ. ಈಗ ಏನ್ ಮಾಡ್ತಾರೆ, ಮಧ್ಯದಲ್ಲಿ ಇರುವಂತಹ ಬೆಟ್ಟವನ್ನ ಅಗಿಯೋದಕ್ಕೆ ಅಥವಾ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಸಿಕ್ಕಂತಾಗತ್ತೆ. ಆ ಮಧ್ಯದನ್ನ ನೀಟಾಗಿ ಕೊರೆದು ಬಿಡ್ತಾರೆ. ಆ ಕಡೆ ಈ ಕಡೆ ಬೆಟ್ಟಗಳೆರಡು ಕೂಡ ಸಡಿಲ ಆಗಿ ಬಿಡ್ತವೆ. ಅದರಿಂದ ಪ್ರಕೃತಿಗೆ ಎಷ್ಟರ ಮಟ್ಟಿಗೆ ಹೊಡೆತ ಬೀಳಬಹುದು ನೀವೆಲ್ಲರೂ ಕೂಡ ಯೋಚನೆ ಮಾಡಿ. ಇದು ನಮ್ಮಲ್ಲಿ ಆಗ್ತಾ ಇರೋದು. ಇಂಥ ವಿಚಾರಗಳಿಗೆ ನಾವು ಧ್ವನಿ ಎತ್ತಲೇಬೇಕಾಗತ್ತೆ. ಸದ್ದಿಲ್ಲದೆ ಇಂಥದ್ದೆಲ್ಲವೂ ಕೂಡ ನಡೆಯುತ್ತೆ. ಸದ್ಯಕ್ಕೆ ಜನರ ಗಮನಕ್ಕೆ ಬಂದಿದೆ. ಒಂದಷ್ಟು ಮಾಧ್ಯಮಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆನ್ಯೂನ್ ಆಗಿ ಸುದ್ದಿ ಮಾಡ್ತಿದ್ದಾರೆ. ದುರಂತ ಅಂದ್ರೆ ಇನ್ನೊಂದಷ್ಟು ಮಾಧ್ಯಮದವರು ಪ್ರಖ್ಯಾತ ನ್ಯೂಸ್ ಆಂಕರ್ಗಳು ಅಂತ ಕರೆಸ್ಕೊಳ್ಳುವಂಥವ್ರು ಇದಕ್ಕೆ ವಿರುದ್ಧವಾಗಿ ವ್ಯಾಖ್ಯಾನವನ್ನ ಮಾಡ್ತಿದ್ದಾರೆ. ಹೌದು, ಪರ್ವತ ಶ್ರೇಣಿಗಳನ್ನು ತೆಗಿಯೋದ್ರಿಂದ ಲಾಭ ಇದೆ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಬಂಧುಗಳೇ, ನಾವು ಕೇಳಬೇಕಾಗಿರುವಂತ ಕ್ವಶನ್ ಇದೆ. ನಮ್ಮಲ್ಲಿ ಯಾರೇ ಅಧಿಕಾರಕ್ಕೆ ಬರಲಿ, ಏನು ಬೇಕಾದ್ರೂ ಆಗಿರ್ಲಿ, ಅವ್ರು ಯಾರಿಗಿಂತ ಬೇಕಾದ್ರೂ ದೊಡ್ಡವರಾಗಿರ್ಲಿ, ಆದ್ರೆ ಈ ಪ್ರಕೃತಿಗಿಂತ ದೊಡ್ಡವರಾಗೋದಕ್ಕೆ ಸಾಧ್ಯವಾ? ಈ ನ್ಯಾಚುರಲಿ ಬಿಲ್ಡ್ ಆಗಿರುವಂತ ಪರ್ವತ ಶ್ರೇಣಿಯನ್ನ ಉಡಾಯಿಸೋದಕ್ಕೆ ಅಥವಾ ಒಗೆಯೋದಕ್ಕೆ ಇವ್ರು ಯಾರು ಸ್ವಾಮಿ? ಅದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಜನ ಸದ್ಯ ಬೀದಿಗಿಳಿತಿದ್ದಾರೆ. ದೊಡ್ಡ ಮಟ್ಟಿಗೆ ಒಂದು ಕ್ರಾಂತಿ ನಡೆಯುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜನರ ಒತ್ತಾಯ ಇಷ್ಟೇ, ಆ ಪರ್ವತ ಶ್ರೇಣಿಗಳಿಗೆ ಪ್ರೊಟೆಕ್ಷನ್ ಕೊಡಿ. ಸುಪ್ರೀಂ ಕೋರ್ಟ್ನ ಈ ಆದೇಶವನ್ನ ರಿವ್ಯೂ ಮಾಡಬೇಕು. ಮತ್ತೊಮ್ಮೆ ಕೇಂದ್ರ ಸರ್ಕಾರದ ಪ್ರಪೋಸಲ್ ಏನಿತ್ತು ಅದನ್ನು ವಾಪಸ್ ತೆಗೆದುಕೊಳ್ಬೇಕು. ರೀಡೆಫಿನೇಷನ್ ಅನ್ನ ಮಾಡಬೇಕಾಗತ್ತೆ. ಆ ರೀಡೆಫಿನೇಷನ್ ಹೇಗಿರಬೇಕು ಅಂದ್ರೆ ಪರ್ವತ ಶ್ರೇಣಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಇರಬೇಕು ಅಂತ ಹೇಳಿ. ಕೊನೆಯದಾಗಿ ಕನ್ಕ್ಲೂಷನ್ಗೆ ಬರ್ತೀನಿ. ಈ ರೀತಿ ಇದರ ಹಿಂದೆ ಯಾರಿರ್ತಾರೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ನಾನು ಆಗ್ಲೇ ಹೇಳಿದೆ, ನಮ್ಮಲ್ಲಿ ಬಹುತೇಕರಿಗೆ ಚುನಾವಣೆಯೇ ಅವರ ಉದ್ದೇಶ. ಚುನಾವಣೆಗೆ ಫಂಡ್ ಬೇಕು, ಹಣ ಬೇಕು. ಹಣ ಕೊಡುವಂತವ್ರು ಯಾರು? ಕೈಗಾರಿಕೋದ್ಯಮಿಗಳು. ಕೈಗಾರಿಕೋದ್ಯಮಿಗಳು ಹಣ ಕೊಡಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವ್ರ ಪರವಾಗಿ ಇವ್ರ ಕೆಲಸವನ್ನ ಮಾಡಲೇಬೇಕು. ಪರವಾದಂತ ಕೆಲಸ ಅಂದ್ರೆ ಏನು? ಈಗ ಆಗ್ತಿದೆಯಲ್ಲ ಇದೆ. ಅಂದರೆ ಕೈಗಾರಿಕೋದ್ಯಮಿಗಳ ಒತ್ತಡಕ್ಕೆ ಈ ಗಣಿಗಾರಿಕೆಯ ಮಾಫಿಯಾ ನಡೀತಿದೆಯಲ್ಲ, ಅಥವಾ ಈ ಮೈನಿಂಗ್ ಮಾಫಿಯಾ, ಅವರ ಒತ್ತಡಕ್ಕೆ ಕೇಂದ್ರ ಸರ್ಕಾರ ತಲೆ ಬಗ್ಗಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಇದು ನಮ್ಮ ದೇಶದ ದುರಂತ. ನಾವೆಲ್ಲರೂ ಕೂಡ ಧ್ವನಿ ಎತ್ತಲೇಬೇಕಾಗಿದೆ. ಸಾಧ್ಯ ಆದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ಅರಾವಳಿ ಹಿಲ್ಸ್ ಅಂತ ಒಂದು ಕ್ಯಾಂಪೇನ್ ಅನ್ನು ಶುರು ಮಾಡಿ. ಕೇವಲ ನಾರ್ತ್ ಭಾಗಕ್ಕೆ ಸೀಮಿತ ಆಗೋದು ಬೇಡ, ಎಲ್ಲ ಕಡೆಗಳಲ್ಲೂ ಕೂಡ ಇದು ವ್ಯಾಪಿಸಿಕೊಳ್ಳಿ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.